ಹಾಯ್ ಹಲೋ ನಮಸ್ಕಾರ. ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಸ್ನೇಕ್ ಬೈಟ್ ಫಸ್ಟ್ ಏಡು. ಸ್ನೇಕ್ ಬೈಟು ಇವಾಗ ಜಾಸ್ತಿ ಕಾಣಿಸ್ಕೊಳ್ತಕ್ಕಂಥದ್ದು ಈಗ ಅಗ್ರಿಕಲ್ಚರ್ ಮಾಡೋ ಪ್ಲೇಸ್ಗಳಲ್ಲಿ ಅಥವಾ ಎಲ್ಲಾದರೂ ಹೋದಾಗ, ಹೊರಗಡೆ ಎಲ್ಲರೂ ಹೋದಾಗ ಸಡನ್ಲಿ ಏನಾದರೂ ಸ್ನೇಕ್ ಬೈಟ್ ಆಯಿತು. ಆ ಟೈಮಲ್ಲಿ ಏನೇನು ಮಾಡಬೇಕು ಅಂತಂದರೆ, ಸ್ನೇಕ್ ಬೈಟ್ ಆದ ತಕ್ಷಣವೇ ಪ್ಯಾನಿಕ್ ಆಗಬಾರ್ದು. ಅಯ್ಯೋ ಕಚ್ಚಿಬಿಡ್ತು, ಏನಾಗುತ್ತೋ, ಏನಾಗ್ಬೋದು ಅಂತ ಭಯ ಪಡಬೇಡಿ. ಆಮೇಲೆ ಅದು ಕಚ್ಚಿದ ತಕ್ಷಣವೇ ನೀವು ಜಸ್ಟ್ 1 ಸೆಕೆಂಡು ಆ ಕಡೆ ಟರ್ನ್ ಮಾಡಿ, ಹಾವು ಯಾವ ಕಲರ್ ಇದೆ, ಅದು ಹೆಡೆ ಎತ್ತಿತ್ತಾ ಅಥವಾ ಬಾಲ ಯಾವ ಕಲರ್ ಇದೆ, ಅದನ್ನು ಜಸ್ಟ್ 1 ಸೆಕೆಂಡಲ್ಲಿ ಮಾನಿಟರ್ ಮಾಡಬೇಕಾಗುತ್ತೆ. ಮತ್ತು ಮೇಯ್ನಾಗಿ ಏನಪ್ಪ ಅಂತಂದರೆ, ಕಚ್ಚಿದ ಪ್ಲೇಸನ್ನು ಯಾವುದೇ ಕಾರಣಕ್ಕೂ ಕಟ್ಟಬೇಡಿ. ಮತ್ತು ಚಾಕಿಂದ ಕಟ್ ಮಾಡಿ ಆ ಬ್ಲಡ್ ಏನಾದರೂ ತೆಗೆಯೋದು, ಮತ್ತು ಕಚ್ಚಿಬಿಟ್ಟು ಬಾಯಿಂದ ಬ್ಲಡ್ ಎಲ್ಲ ತೆಗೆಯೋದು, ಮತ್ತು ಯಾವುದಾದ್ರೂ ಸೊಪ್ಪನ್ನ ಹರಿದ್ಬಿಟ್ಟು ಅದ್ರ ಮೇಲೆ ಹಾಕೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಕಚ್ಚಿದ ತಕ್ಷಣವೇ ಯಾರಿಗಾದ್ರೂ ಒಬ್ರು ಗೊತ್ತಿರೋಂಥ ವ್ಯಕ್ತಿಗೆ ಕಾಲ್ ಮಾಡಬೇಕಾಗುತ್ತೆ. ಅವ್ರು ಬರೋ ಅಷ್ಟರಲ್ಲಿ ನೀವು ಜಸ್ಟ್ ಹಾವನ್ನ ಹುಡ್ಕೋಕ್ಕೂ ಕೂಡ ಟ್ರೈ ಮಾಡಬಾರ್ದು. ಅದು ಹುಡ್ಕೋ ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ನೀವೇನು ಮಾಡಬೇಕಪ್ಪ ಅಂತಂದರೆ, ಅದೇ ಪ್ಲೇಸನ್ನು ಚೆನ್ನಾಗಿ ವಾಶ್ ಔಟ್ ಮಾಡಬೇಕು. ಕಚ್ಚಿರೋ ಪ್ಲೇಸ್ನ ವಾಶ್ ಔಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಜಸ್ಟ್ ಈಗ ಕಾಮನಾಗಿ ಕಚ್ಚುವಂಥ ಪ್ಲೇಸ್ಗಳು ಯಾವುದಪ್ಪ ಅಂತಂದರೆ, ನಾವು ಕಾಲು ಮತ್ತು ಕೈಗಳಿಗೆ ಜಾಸ್ತಿ ಕಚ್ಚುತ್ತೆ ಕಾಮನಾಗಿ. ಯಾಕಂದರೆ ನಾವು ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಏನಾದರೂ ಮುಟ್ಟಬೇಕು, ಏನಾದರೂ ಕೀಳಬೇಕು ಅಂದ್ರೆ ಕೈ ಯೂಸ್ ಮಾಡ್ತೀವಿ. ಅದರಿಂದ ಕೈ ಮತ್ತು ಕಾಲಿಗೆ ಜಾಸ್ತಿ ಕಚ್ಚುತ್ತೆ. ಇನ್ನು ಕೆಲವುದು ಏನು ಹೇಳಬೇಕು ಅಂತಂದರೆ, 60% ಹಾವುಗಳು ಅಷ್ಟು ವಿಷಕಾರಿ ಆಗಿರುವುದಿಲ್ಲ. ಒಂದು 30-40% ಇರೋ ಪರ್ಸೆಂಟು ಹಾವುಗಳು ವಿಷಕಾರಿಯಾಗಿರ್ತವೆ. ಆದ್ದರಿಂದ ಭಯ ಪಡಬಾರ್ದು. ಅಯ್ಯೋ ನನಗೆ ಕಚ್ಚಿಬಿಡ್ತು, ಏನಾಗುತ್ತೋ ಏನೋ ಅಂತ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು, ಭಯ ಪಡಬಾರ್ದು. ಆಮೇಲೆ ನಿಯರ್ ಬೈ ಆಂಬುಲೆನ್ಸ್ಗೆ ಕಾಲ್ ಮಾಡಬೇಕು. ಮತ್ತು ಬರೋ ಅಷ್ಟರಲ್ಲಿ, ಇನ್ನೊಬ್ಬ ವ್ಯಕ್ತಿ ಬರೋ ಅಷ್ಟರಲ್ಲಿ ವೆಯ್ಟ್ ಮಾಡಬೇಕು. ಮತ್ತು ಆ ಪ್ಲೇಸ್ನ ಜಾಸ್ತಿ ಕಾಲಲ್ಲಿ ಕಚ್ಚಿತ್ತು, ಜಾಸ್ತಿ ನಡೆದಾಡೋದು ಆ ಥರ ಎಲ್ಲ ಮಾಡಬಾರ್ದು. ಆಂಬುಲೆನ್ಸ್ ಮೂಲಕ ನಿಮ್ಮ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಆವಾಗ ಅವ್ರು ಅಲ್ಲಿ ಹೋದ್ಮೇಲೆ ಅದಕ್ಕೆ ಏನು ಮಾಡಬೇಕು, ಆ ಟ್ರೀಟ್ಮೆಂಟ್ನ ಅವರು ಕಂಟಿನ್ಯೂ ಮಾಡ್ತಾರೆ. PT APTT ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಪಾಯ್ಸನಸ್ ಲೆವೆಲ್ ಎಷ್ಟಿದೆ ಅಂತ ನೋಡ್ತಾರೆ. ನೋಡ್ಬಿಟ್ಟು ASV ಅಂತ ಒಂದು ಇಂಜೆಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ವಿಷಕಾರಿ ಆಗಿದ್ದರೆ ಮಾತ್ರ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಂದರೆ ಒಂದು 6 ಅವರ್ 12 ಅವರ್ 1 ಡೇ ಈ ಥರ ಅಬ್ಸರ್ವೇಷನಲ್ಲಿ ಇಟ್ಟು ನಿಮ್ಮನ್ನು ಮನೆಗೆ ಕಳಿಸ್ತಾರೆ. ಇದು ಸ್ನೇಕ್ ಬೈಟ್ನ ಫಸ್ಟ್ ಏಡ್ ಆಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.